ಆಕಾಶವಾಣಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಮುಗಿದ ನಂತರ ಮಾಸಿಕ 6,000 ರೂಪಾಯಿಗಳ ವಿದ್ಯಾರ್ಥಿ ವೇತನದೊಂದಿಗೆ ಹೋಟೆಲ್ ಮ್ಯಾನೇಜ್ಮೆಂಟ್ನ ಕೋರ್ಸಿಗೆ ಉಚಿತವಾಗಿ ಪ್ರವೇಶ ಪಡೆಯುವ ಅವಕಾಶ ಕುರಿತು ಆರ್ಯ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಜಿ.ಆರ್. ವರುಣ್ ಅವರೊಂದಿಗೆ ಸಂವಾದ. ಇವರೊಂದಿಗೆ ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್.ಆರ್. ಭಟ್. ಕೇಳುಗರೆ, ಈಗಾಗಲೇ ದ್ವಿತೀಯ ಪಿಯುಸಿಯ ಪರೀಕ್ಷೆಯ ಫಲಿತಾಂಶ ಬಂದಿದೆ. ಅದೇ ರೀತಿಯಲ್ಲಿ SSLC ಪರೀಕ್ಷೆ ಮುಗಿದು ಇನ್ನು ಕೆಲವೇ ದಿನಗಳಲ್ಲಿ ಫಲಿತಾಂಶ ಬರೋದಿದೆ. SLC PUC ಮುಗಿದ ನಂತರ, ಡಿಗ್ರಿ ಮುಗಿದ ನಂತರ ಏನು ಮಾಡಬೇಕು ಅಂತ ಬಹಳಷ್ಟು ಜನರು ಯೋಚನೆ ಮಾಡ್ತಿರ್ತಾರೆ. ಅಲ್ಲಿ ಇಷ್ಟು ಫೀಸ್ ಕಟ್ಟಬೇಕು, ಇಲ್ಲಿ ಇಷ್ಟು ಫೀಸ್ ಕಟ್ಟಬೇಕು, ನಮಗೆ ಆರ್ಥಿಕವಾಗಿ ಅದನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ, ಹೀಗೆಲ್ಲ ಯೋಚನೆ ಮಾಡುವಂತಹ ವಿದ್ಯಾರ್ಥಿಗಳ ಸಮೂಹ ದೊಡ್ಡ ಪ್ರಮಾಣದಲ್ಲಿದೆ. ಆದರೆ ತಿಂಗಳಿಗೆ 6,000 ರೂಪಾಯಿನ ಮಾಸಿಕ ಸ್ಟೈಪಂಡ್ನೊಟ್ಟಿಗೆ ನಿಮಗೆ ಒಂದು ವಿಶೇಷವಾದಂತಹ ಕೋರ್ಸನ್ನು ಮಾಡುವಂತಹ ಒಂದು ಚಾರಿಟಬಲ್ ಟ್ರಸ್ಟ್ ಇದೆ. ಅದೇ ಆರ್ಯ ಚಾರಿಟಬಲ್ ಟ್ರಸ್ಟ್. ಅದರ ಅಧ್ಯಕ್ಷರಾದಂತಹ ವರುಣ್ ಜಿ.ಆರ್. ಅವರು ಇಂದು ನಮ್ಮೊಂದಿಗಿದ್ದಾರೆ. ವರುಣ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಹೇಳಿದೆ, ಹಲವಾರು ವಿದ್ಯಾರ್ಥಿಗಳು ಈಗ ಫಲಿತಾಂಶಕ್ಕೆ ಕಾಯ್ತಾ ಇದ್ದಾರೆ. ಫಲಿತಾಂಶ ಬಂದ ನಂತರ ಏನು ಮಾಡಬೇಕು ಅನ್ನೋದನ್ನು ಕೂಡ ನೋಡ್ತಾರೆ. ನೀವು ನಿಮ್ಮ ಟ್ರಸ್ಟ್ ಮುಖಾಂತರದಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರಲ್ಲ, ಏನಿದು? ನಾನು ಯಾವ ಥರ ನೋಡ್ತಾ ಇದ್ದೀನಿ ಅಂದರೆ, ಇಂಡಿಯಾ ಡೆವಲಪಿಂಗ್ ಕಂಟ್ರಿಯಿಂದ ಡೆವಲಪ್ಡ್ ಕಂಟ್ರಿ ಥರ ಕಡೆ ಸಾಗ್ತಾ ಇದೆ. ಬೈ 2047 ವಿಕಸಿತ ಭಾರತ್ ಏನು ಹೋಪ್ಸ್ ಇಟ್ಕೊಂಡಿದ್ದಾರೆ. ಮೊನ್ನೆ ಕೂಡ ನಿರ್ಮಲಾ ಸೀತಾರಾಮನ್ ಮೇಡಮ್ ಮಾತಾಡ್ತಾ ಹೇಳಿದ್ರು, ಟೂರಿಸಮ್ ಆ್ಯಂಡ್ ಹೋಟೆಲ್ ಇಂಡಸ್ಟ್ರಿ ಇದೇ ನೆಕ್ಸ್ಟ್ ಬಿಗ್ಗೆಸ್ಟ್ ಸೆಕ್ಟರ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಯಾಕೆ ಅಂತಂದರೆ, ಒಂದೇ ಒಂದು 7 ಸ್ಟಾರ್ ಹೋಟೆಲ್ ಇವಾಗ ಟೈರ್ 2, ಟೈರ್ 3 ಸಿಟಿ ಅಥವಾ ಟೈರ್ 1 ಸಿಟಿಯಲ್ಲಿ ಓಪನ್ ಆದರೆ ಅರೌಂಡ್ 200 ಎಂಪ್ಲಾಯೀಸ್ ಅವ್ರಿಗೆ ಬೇಕಾಗ್ತಾರೆ. ಸೊ ಎಂಪ್ಲಾಯ್ಮೆಂಟ್ ಸಿಕ್ಕಾಬಟ್ಟೆ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಅಂದರೆ ವರುಣ್ ಅವರು, ತಾವು ಆರ್ಯ ಚಾರಿಟಬಲ್ ಟ್ರಸ್ಟ್ನ ಮುಖಾಂತರ ಒಂದು ಅರ್ಥದಲ್ಲಿ 2045 ಗೋಲನ್ನು ರೀಚ್ ಆಗೋದಕ್ಕೆ ಹೊರಡ್ತಾ ಇದ್ದೀರಾ? ಹೌದು ಸರ್. ಯಾಕೆ ಅಂತಂದರೆ, ನಾವು ಜನ್ಸಿ, ನಾನು ಕೂಡ ಇವಾಗ ಜಸ್ಟ್ 27 ಇಯರ್ಸ್. ಸೊ ಇವಾಗ ನಮ್ಮ ಫ್ಯೂಚರ್ಗೆ ಏನು ಬೇಕು ಅನ್ನೋದು ನಮಗೆ ಆ್ಯಕ್ಚುಲಿ ಗೊತ್ತಿರುತ್ತೆ, ನಮ್ಮ ಏಜ್ ಅವ್ರಿಗೆ. ಕಡೆ ಇವಾಗ ಎಲ್ಲ ಜಗತ್ತು ಸಾಗ್ತಾ ಇದೆ. IT ಇಂಡಸ್ಟ್ರೀಸಿಂದ ಸುಮಾರು ಜನ ಕೆಲಸದಿಂದ ತೆಗಿತಾ ಇದ್ದಾರೆ, ಇನ್ನೊಂದು ಮಾಡ್ತಾ ಇದ್ದಾರೆ. ಬಟ್ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಯಾವುದೇ ಬಂದು ಮ್ಯಾನಿಗೆ ಈಕ್ವಲ್ ಆಗಕ್ಕೆ ಸಾಧ್ಯ ಇಲ್ಲ. ಈಕ್ವಲ್ ಆಗೋದಕ್ಕೆ ಸಾಧ್ಯ ಇಲ್ಲದೆ ಇರುವಾಗ, ಅದರಲ್ಲೂ ಎಸ್ಪೆಷಲಿ ಹೋಟೆಲ್ ಮ್ಯಾನೇಜ್ಮೆಂಟ್ಗಳಲ್ಲಂತೂ ವಿತೌಟ್ ಮ್ಯಾನ್, ಹ್ಯೂಮನ್ ರಿಸೋರ್ಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದ್ರೆ ಕುಕ್ ಮಾಡಬೇಕಂತ ಹಿಡಿದ್ರೆ ಪ್ರತಿಯೊಂದಕ್ಕೂ ಕೂಡ ಮ್ಯಾನ್ ಪವರ್ ಬೇಕೇ ಬೇಕು. Correct. ಆ ಮ್ಯಾನ್ ಪವರ್ ನ ಕ್ರಿಯೇಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ. ಅದಕ್ಕೋಸ್ಕರ ಹೊರಟಿದ್ದೀವಿ ಸರ್. ಹಾಗಿದ್ರೆ ತಾವು ನಿಮ್ಮ ಸಂಸ್ಥೆಯ ಮುಖಾಂತರ ಈ ಕೋರ್ಸ್ ಅನ್ನ ಮಾಡ್ತಾ ಇದ್ದೀರಾ, ಇಲ್ಲ ಯಾರೊಟ್ಟಿಗಾದ್ರೂ ಟೈ ಅಪ್ ಆಗಿದ್ದೀರಾ? ಈ ಪ್ರಾಜೆಕ್ಟ್ ಅಲ್ಲಿ ನಾವು ಮೇಧಾವಿ ಸ್ಕಿಲ್ಸ್ ಯೂನಿವರ್ಸಿಟಿ ಅನ್ನೋ ಒಂದು ಯೂನಿವರ್ಸಿಟಿ ಜೊತೆ ಟೈ ಅಪ್ ಆಗಿ ಮಾಡ್ತಾ ಇದೀವಿ. ಸೊ ಇವ್ರ ಕಡೆಯಿಂದ ಹೇಗೆ ಅಂತಂದ್ರೆ, ಇವಾಗ ಇವರು ಸುಮಾರು 95+ ಹೋಟೆಲ್ಸ್ ಜೊತೆ ಟೈ ಅಪ್ ಆಗಿದ್ದಾರೆ. ನೀವು ಕೇಳಿರ್ತೀರೋ ಪ್ರತಿಷ್ಠಿತ ಹೋಟೆಲ್ಗಳು, ITC, ರಾಡಿಸನ್ ಬ್ಲೂ ಪ್ಲಾಜಾ, ರಾಯಲ್ ಆರ್ಚಿಡ್, ಫರ್ನ್, ಈ ತರ ಆಲ್ಮೋಸ್ಟ್ 95+ ಹೋಟೆಲ್ಸ್ ಜೊತೆ ಟೈ ಅಪ್ ಆಗಿಬಿಟ್ಟು ಈ ಕೋರ್ಸ್ ನ ಶುರು ಮಾಡಿದೀವಿ ಸರ್. ಟೂರಿಸಂ ಅಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್, ಇದನ್ನ ಯಾರು ವಿತೌಟ್ ಮ್ಯಾನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರಿ. ಹಾಗಿದ್ರೆ ಈ ಒಂದು ಕೋರ್ಸ್ ಹೇಗಿರುತ್ತೆ ಅನ್ನೋದನ್ನು ಕೂಡ ನಮ್ಗೆ ಕೇಳಿದ್ರಿ, ಹೇಳಬೇಕು. ಸೊ ಹೇಗೆ ಅಂತಂದರೆ ಸರ್, ಇದರಲ್ಲಿ 3 ಕೋರ್ಸನ್ನು ನಾವು ಡಿಸೈನ್ ಮಾಡಿದ್ದೀವಿ. ಫಸ್ಟ್ ಕೋರ್ಸ್ ಬಂದುಬಿಟ್ಟು BSc ಇನ್ ಹಾಸ್ಪಿಟಾಲಿಟಿ ಆ್ಯಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ. ಇದು ಬಂದುಬಿಟ್ಟು 3 ಇಯರ್ಸ್ದು ಒಂದು ಡಿಗ್ರಿ ಇರುತ್ತೆ. ಸೊ ಇದ್ರದ್ದು ಎಲಿಜಿಬಿಲಿಟಿ ಒಂದು 18ರಿಂದ 24 ವರ್ಷದ ಯುವತಿಯರಿಗೆ ಈ ಕೋರ್ಸ್ ಡಿಸೈನ್ ಮಾಡಲಾಗಿದೆ. ಇದು ಬಂದು ಸೆಕೆಂಡ್ PUC ಆಗಿರುವಂಥ ಸ್ಟೂಡೆಂಟ್ಸ್ಗಳಿಗೆ 10+2 ಅಂತ ಕರಿತೀವಿ. ಸೊ ಇದು ಸೆಕೆಂಡ್ PUC ಆಗಿರುವಂಥ ಸ್ಟೂಡೆಂಟ್ಸ್ಗಳಿಗೆ ವಿತ್ ಏನಂತಂದರೆ, ಈ 36 ತಿಂಗಳು ಕೂಡ ಉಚಿತ ವಸತಿ, ಉಚಿತ ಊಟ, ಆ ನಂತರ ಎವ್ರಿ ಮಂತ್ 6,000 ರೂಪೀಸ್ ಸ್ಟೈಫಂಡ್ಸ್ ಬರುತ್ತೆ. ಫೀಸ್ ಏನಾದರೂ ಇದೆ ಈ ಕೋರ್ಸ್? ಇಲ್ಲ ಸರ್, ಯಾವುದೇ ಥರ ಹಿಡನ್ ಅಜೆಂಡಾಸ್ ಆಗಲಿ, ಯಾವುದೇ ಥರ ಇನ್ನೊಂದಾಗಲಿ ಮಾಡ್ತಾ ಇಲ್ಲ. ಆ ಥರ ಅದನ್ನ ತಲೆ ಕೆಡ್ಸ್ಕೊಳ್ಳೋದು ಬೇಕಾಗಿಲ್ಲ. ಅಂದರೆ ಉಚಿತವಾಗಿ ಅಡ್ಮಿಷನ್ ಆಗುತ್ತೆ. ತಿಂಗಳಿಗೆ 6,000 ರೂಪಾಯಿ ಸ್ಟೈಪಂಡ್ ಅನ್ನು ಕೂಡ ಕೊಡ್ತಾ ಹೋಗ್ತೀರಿ. ಕರೆಕ್ಟ್. ಹಾಗಿದ್ರೆ ಈ ಕೋರ್ಸ್ ನಡೆಯೋದು ಎಲ್ಲಿ? ಸೊ ಇದು ಬಂದ್ಬಿಟ್ಟು ಪ್ರತಿಷ್ಠಿತ 7 ಸ್ಟಾರ್ ಹೋಟೆಲ್ಸ್, 5 ಸ್ಟಾರ್ ಹೋಟೆಲ್ಸ್ಗಳಲ್ಲಿ ನಡೀತಾ ಹೋಗುತ್ತೆ. ಇದನ್ನ ನಾವೇನು ಆನ್ ಜಾಬ್ ಟ್ರೈನಿಂಗ್ ಅಂತ ಕರಿತೀವಿ. ಸೊ ಇವಾಗ ಶಿವಮೊಗ್ಗದಲ್ಲಿ ಬಂದು ನಾವು ಫರ್ನ್ ಜೊತೆ ಟೈ ಅಪ್ ಆಗ್ತಾ ಇದೀವಿ. ಅದೇ ತರ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಸ್ಟಾರ್ ಹೋಟೆಲ್ಗಳು ಎಲ್ಲ ಕಡೆಯಲ್ಲೂ ಇದೆ. ಟೂರಿಸಂ ಹೇಗೆ ಡೆವಲಪ್ ಆಗಿದೆ, ಅದೇ ರೀತಿಯಲ್ಲಿ ಸ್ಟಾರ್ ಹೋಟೆಲ್ಗಳು ಕೂಡ ಡೆವಲಪ್ ಆಗಿದೆ. ಮೊದಲು ನಾವು ಟೈರ್ 1 ಸಿಟಿಯಲ್ಲಿ ಮಾತ್ರ ನೋಡ್ತಿದ್ವಿ, ಈಗ ಟೈರ್ 2ಗೂ ಕೂಡ ಅದು ಎಕ್ಸ್ಟೆಂಡ್ ಆಗಿದೆ. ಈವನ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಕೂಡ ಇವಾಗ 5 ಸ್ಟಾರ್ ಹೋಟೆಲ್ಸ್ಗಳು ಶುರು ಆಗ್ತಾ ಇದೆ ಕರ್ನಾಟಕದಲ್ಲಿ ಅನ್ನೋದು ನಾವು ಖುಷಿ ಪಡಬೇಕಾಗಿರೋ ಸಂಗತಿ ಸರ್. ನೀವು ಆನ್ ಜಾಬ್ ಟ್ರೈನಿಂಗ್ ಅಂತ ಹೇಳ್ಬಿಟ್ರಿ. ಹಾಗಾದ್ರೆ ಯಾವ ಕಾಲೇಜ್ನಲ್ಲಿ ನಡೆಸ್ತೀರಿ ಇದನ್ನ? ಹೇಗಾಗತ್ತೆ ಅಂದ್ರೆ ಸರ್, ಇವಾಗ ಒಂದು ಸಿಂಪಲ್ ಫ್ಯಾಕ್ಟ್ ಹೇಳ್ತೀನಿ ಸರ್. ನಾನು ಇವಾಗ BE ಸ್ಟೂಡೆಂಟ್, ಒಂದು ಕ್ಲಾಸ್ ರೂಮಲ್ಲಿ 4 ಗೋಡೆ ಮಧ್ಯೆ ನಾನು ಓದ್ದೆ ಎಲ್ಲ ಥಿಯರಿ ಇರುತ್ತೆ. ಬಟ್ ನಾನು ಕೆಲಸ ಮಾಡೋಬೇಕಾದ್ರೆ ಇಷ್ಟು ಕನ್ಫ್ಯೂಸ್, ನಾನು ಓದಿರೋದೇ ಬೇರೆ, ಇಲ್ಲಿ ಕೆಲಸ ಮಾಡ್ತಾ ಇರೋದೇ ಬೇರೆ ಅಂತ. ಸೊ ಇವಾಗ ಎಸ್ಪೆಷಲಿ ಹೋಟೆಲ್ ಇಂಡಸ್ಟ್ರೀಸ್ ಹೇಗಾಗ್ತದೆ ಅಂದರೆ,
ಒಬ್ಬ ಕೆಲ್ಸಕ್ಕೆ ಬರ್ತಾನೆ ಅಂದ್ರೆ ಅವನಿಗೆ ಜಾಬ್ ಎಕ್ಸ್ಪೀರಿಯನ್ಸ್ ಇರಬೇಕು, ಇಲ್ಲಾಂದ್ರೆ ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಈ ಆನ್ ಜಾಬ್ ಟ್ರೈನಿಂಗ್ ಅದ್ರಲ್ಲಿ ಹೇಗೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ, ಆತ ಒಂದು ಕೆಲ್ಸಕ್ಕೆ ಹೋಗ್ತಾನೆ ಅಥವಾ ಒಂದು ಇದಕ್ಕೆ ಹೋಗ್ತಾನೆ ಅನ್ನೋಕ್ಕಿಂತ ಮುಂಚೆ ಹಿಲ್ ಗೇನ್ ಫುಲ್ ಕಾನ್ಫಿಡೆನ್ಸ್. ಯಾಕೆ ಅಂತಂದ್ರೆ ಅವ್ನು ಮುಂಚೆ ಮಾಡಿರ್ತಾನೆ. ಯಾಕೆ ಅಂತಂದ್ರೆ ಆನ್ ಜಾಬ್ ಟ್ರೈನಿಂಗ್ ಅಲ್ಲಿ ಫಸ್ಟ್ ಏನಾಗುತ್ತೆ, ಒಬ್ಬ ಹೆಡ್ ಚೆಫ್ ಆಗಲಿ, ಒಬ್ಬ ಹೋಟೆಲ್ ಮ್ಯಾನೇಜರ್ ಆಗಲಿ, ಅಥವಾ ಒಂದು ರಿಸೆಪ್ಷನಿಸ್ಟ್ ಇರಲಿ, ಅವ್ನು ಹೇಗೆ ಕೆಲಸ ಮಾಡ್ತಾನೆ ಅನ್ನೋದು ಫಸ್ಟ್ ನೋಡ್ತಾರೆ. ಆಫ್ಟರ್ ಸೆವೆರಲ್ ಮಂತ್ಸ್, 1-2 ಮಂತ್ಸ್ ಆದ್ಮೇಲೆ ಆತನು ಆ ಕೆಲಸ ಮಾಡಕ್ ಶುರು ಮಾಡ್ತಾನೆ. ಸೊ ಹಿಲ್ ಬಿ ಹೈ ಆನ್ ಕಾನ್ಫಿಡೆನ್ಸ್. ಇವಾಗ ಯಾವುದೇ ಇಂಟರ್ವ್ಯೂಸ್ ಫೇಸ್ ಮಾಡಿದ್ರು ಆಫ್ಟರ್ ದ ಕೋರ್ಸಸ್ ಹಿಲ್ ಬಿ ಹೈ ಆನ್ ಕಾನ್ಫಿಡೆನ್ಸ್. ಯಾರು ಇವಾಗ ಏನೇ ಒಬ್ಬ ಇಂಟರ್ವ್ಯೂವರ್ ಬಂದ್ಬಿಟ್ಟು ಒಂದು ಕ್ವಶನ್ ಕೇಳಿದ್ರೆ ಹಿಲ್ ಬಿ ಹೈ ಆನ್ ಕಾನ್ಫಿಡೆನ್ಸ್, ಯಾಕಂದ್ರೆ ಅವ್ನಿಗೆ ಆತಂಗೆ ಅದ್ರ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಇರುತ್ತೆ. ಸೊ ಆ ತರ ಹೆಲ್ಪ್ ಆಗುತ್ತೆ ಸರ್. ಹಾಗಿದ್ರೆ ಯಾವುದು ಕಾಲೇಜ್ ಅಡ್ಮಿಷನ್ ನಡೆಯೋದಿಲ್ಲ ಇಲ್ಲಿ? ಈವನ್ ವಿತ್ ಅಕಾಡೆಮಿಕ್ಸ್ ಆನ್ ಜಾಬ್ ಟ್ರೈನಿಂಗ್ ನಡೆಯುತ್ತೆ. ದೇ ವಿಲ್ ಬಿ ಆನ್ಲೈನ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀವಿ, ಆಫ್ಲೈನ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀವಿ. ಈವನ್ ವಿತ್ ದಟ್ 60% ಏನಿರುತ್ತೆ ಆನ್ ಜಾಬ್ ಟ್ರೈನಿಂಗ್ ಅಂತಂದ್ರೆ, ಹೋಟೆಲ್ ಅಲ್ಲಿ ಹಿ ಕ್ಯಾನ್ ವರ್ಕ್ and he'll learn. After that he can go outside, he'll get exposure. ಆಮೇಲೆ ಯಾವುದೇ ಪ್ರತಿಷ್ಠಿತ ಹೋಟೆಲ್ಗಳಿಗೆ ಹೋದ್ರೂ he can survive there easily. ಅಂದರೆ ಈಗ 6,000 ರೂಪಾಯಿ ಸ್ಟೈಪಂಡ್ ಅನ್ನು ಕೊಡೋದು, ಅವರು ಕೆಲಸ ಮಾಡ್ತೇನೆ ವೈಲ್ ಅರ್ನ್ ಕ್ಯಾನ್ ಲರ್ನ್ ಅಂತ ಹೇಳ್ತಾರೆ. ಒಂಥರ ಕಲಿಬೇಕಿದ್ರೇ ಒಂದು ರೀತಿಯಲ್ಲಿ ಆದಾಯವನ್ನು ಕೂಡ ಗಳಿಸ್ತಾ ಹೋಗ್ತಾರೆ ಅಂತ ಆಯಿತು. ಡಿಪ್ಲೊಮೊ ಇರ್ಬೋದು, ಡಿಗ್ರಿ ಇರ್ಬೋದು, ಇಲ್ಲ PU+ ಇರ್ಬೋದು. ಇದಕ್ಕೆ ಸರ್ಟಿಫಿಕೇಶನ್ ಯಾವ ರೀತಿ ಇರುತ್ತೆ? ಸೊ ಎಲ್ಲದು ಗೌರ್ಮೆಂಟ್ ಸರ್ಟಿಫಿಕೇಶನ್ಸ್ ಇರುತ್ತೆ ಸರ್. ಯಾಕಂತಂದ್ರೆ ಮೇಧಾವಿ ಸ್ಕಿಲ್ಸ್ ಯೂನಿವರ್ಸಿಟಿ ಬಂದು ಒಂದು ಯೂನಿವರ್ಸಿಟಿ. ಈ ಸರ್ಟಿಫಿಕೇಶನ್ಸ್ ಇದೆಲ್ಲ ಯಾವುದೇ ತರಹದ, ನೀವು ಯಾವುದೇ ಗೌರ್ಮೆಂಟ್ ಆಗಲಿ ಪ್ರೈವೇಟ್ ಆಗಲಿ ಯಾವುದೇ ಜಾಬ್ಗೆ ಹೋಗಂಗಿದ್ರು ಈ ಡಿಗ್ರಿ ಮತ್ತೆ ಡಿಪ್ಲೊಮೊ ಕೋರ್ಸ್ನ ಸರ್ಟಿಫಿಕೇಟ್ ಮಾನ್ಯವಾಗಿರುತ್ತೆ. ನಿಮ್ಮಲ್ಲಿ 3 ಥರದ ಕೋರ್ಸನ್ನು ಮಾಡ್ತಾ ಇದ್ದೀರಿ. ಒಂದು BSc ಇನ್ ಹಾಸ್ಪಿಟಲ್ ಆ್ಯಂಡ್ ಹೋಟೆಲ್ ಮ್ಯಾನೇಜ್ಮೆಂಟು, ಸೆಕೆಂಡು ಪ್ರೊಫೆಷನಲ್ ಡಿಪ್ಲೊಮೊ ಇನ್ ಹಾಸ್ಪಿಟಾಲಿಟಿ ಆ್ಯಂಡ್ ಹೋಟೆಲ್ ಆಪರೇಷನ್ಸು, ಇನ್ನೊಂದು ಪ್ರೊಫೆಷನಲ್ ಡಿಪ್ಲೊಮೊ ಇನ್ ವೊಕೇಶನಲ್ ಇನ್ ಹಾಸ್ಪಿಟಾಲಿಟಿ ಆಪರೇಷನ್ಸ್ ಅಂತ ಹೇಳ್ತೀರಿ. ಇದು ಯಾವ ರೀತಿಯಲ್ಲಿ ಇದೆ? BSc ಫಸ್ಟ್ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. 3 years ಕೋರ್ಸ್ ಇರುತ್ತೆ, 36 ಮಂತ್ಸ್ ಕೂಡ ಸ್ಟೈಫಂಡ್ಸ್ ಬರುತ್ತೆ. ಆಫ್ಟರ್ ದಟ್ ಪ್ಲೇಸ್ಮೆಂಟ್ಸ್ ಇದೆ. ನಮ್ದು ಪ್ಲೇಸ್ಮೆಂಟ್ಸ್ ರೆಕಾರ್ಡ್ ಕೂಡ 98% ಇದೆ. ಸೆಕೆಂಡ್ ಇದೇ ತರ ಬಂದು ಪ್ರೊಫೆಷನಲ್ ಡಿಪ್ಲೊಮೊ ಇನ್ ಹಾಸ್ಪಿಟಾಲಿಟಿ ಹೋಟೆಲ್ ಆಪರೇಷನ್ಸ್ ಬಂದ್ಬಿಟ್ಟು ಇದು 12 ಮಂತ್ಸ್ ಕೋರ್ಸ್ ಇರುತ್ತೆ, ಅಂದ್ರೆ 1 year ಕೋರ್ಸ್ ಇರುತ್ತೆ. ಸೊ ಇದು ಹೇಗೆ ಅಂತಂದ್ರೆ, ನಿಮಗೆ 12 ಮಂತ್ಸ್ ಇದರಲ್ಲೂ ಸ್ಟೈಫಂಡ್ಸ್ ಬರುತ್ತೆ 6,000, ನಿಯರ್ಲಿ 6,000 ಪ್ಲಸ್ ಕೂಡ ಬರುತ್ತೆ ಬೇಸ್ಡ್ ಆನ್ ಲೊಕೇಶನ್ಸು. ಆ ನಂತರ ಇದು ಏನಂತ ಕರಿತೀವಿ ನಮ್ಮ ಭಾಷೆಯಲ್ಲಿ, ಒಂಥರ ಫಾಸ್ಟ್ ಟ್ರ್ಯಾಕ್ ಅಂತ ಕರಿತೀವಿ. ಇವಾಗ ನನಗೆ ತೊಂದರೆ ಇದೆ ಮನೆಯಲ್ಲಿ, ನಾನು ಅರ್ನ್ ಮಾಡಬೇಕು, ನನಗೆ ಟೈಮ್ ಜಾಸ್ತಿ ಇಲ್ಲ ಅನ್ನೋ ಥರದವರು ದೇ ಕ್ಯಾನ್ ಜಾಯಿನ್ 12 ಮಂತ್ಸ್ ಕೋರ್ಸ್. ದೇ ಕ್ಯಾನ್ ಬಿ ಅ ಸಬ್ ಸ್ಟಾಫ್. ಒಂದು ಹೋಟೆಲಲ್ಲಿ ಸಬ್ ಸ್ಟಾಫ್ ಆಗಿ ಕೂಡ ವರ್ಕ್ ಮಾಡ್ಬೋದು, ರಿಸೆಪ್ಷನಿಸ್ಟ್ ಈ ಥರ ಜಾಬ್ ರೋಲ್ಸ್ ಅಲ್ಲಿ ವರ್ಕ್ ಮಾಡ್ಬೋದು ಸರ್. ಆಮೇಲೆ ಇನ್ನೊಂದು ಪ್ರೊಫೆಷನಲ್ ಡಿಪ್ಲೊಮೊ ಇನ್ ವೊಕೇಶನಲ್, ಇದು ಸ್ಪೆಷಲಿ ನಾವೇನು ಅಂತಂದ್ರೆ, ಇವಾಗ ಕೆಲವು ಹುಡುಗರು ಹೇಗಾಗಿರುತ್ತೆ ಅಂದ್ರೆ, ಡಿಗ್ರಿಯಲ್ಲಿ ತೊಂದರೆ ಆಗಿರುತ್ತೆ, ಓದಿರ್ತಾರೆ, ಡಿಸ್ಕಂಟಿನ್ಯೂ ಆಗಿರುತ್ತೆ, ಫೀಸ್ ಕಟ್ಟಕ್ ಆಗಿರಲ್ಲ, ಇನ್ನೊಂದು ಮನೇಲಿ ಪ್ರಾಬ್ಲಮ್ ಇರುತ್ತೆ. ಅಂದ್ರೆ ಇವಾಗ ಡಿಗ್ರಿ ಮುಗಿಯೋ ತನಕ 20 to 24 ಆಗುತ್ತೆ, ಇನ್ ಬಿಟ್ವೀನ್ ಏನೋ ಇದಾಗಿರ್ತಾರೆ. ಅಂತವ್ರಿಗೂ ಹೆಲ್ಪ್ ಆಗ್ಲಿ ಅಂತ ಟಿಲ್ 28 years ತನಕ ಇದು ಮಾಡಿದೀವಿ. ಅಂದ್ರೆ ಇದಕ್ಕೆ ಇನ್ನೊಂದು ಏನಂತ ಪ್ಲಸ್ ಪಾಯಿಂಟ್ ಅಂದ್ರೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದು ಮಿಕ್ಕಿದ 2 ಕೋರ್ಸ್ಗೆ ಸೆಕೆಂಡ್ PUC ಆಗಿರ್ಬೇಕು ಇದಕ್ಕೆ, ಬಟ್ ಸ್ಟಿಲ್ 10ನೇ ಕ್ಲಾಸ್ ಪಾಸ್ ಆಗಿದ್ರೆ ನೀವು ಸಾಕಾಗಿರುತ್ತೆ. 10ನೇ ಕ್ಲಾಸ್ ಓದಿ ನಂತರ ಡಿಸ್ಕಂಟಿನ್ಯೂ ಮಾಡಿದ್ರು ಕೂಡ ಇದಕ್ಕೆ ಅವಕಾಶ ಇದೆ. ಅಂತವ್ರಿಗೋಸ್ಕರನೇ ನಾವು ಇದು ಮಾಡಿದೀವಿ ಸರ್. BSc ಇನ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಅಂತ ಅಂದ್ಕೂಡಲೇ ನಮ್ಮ ಸಾಮಾನ್ಯವಾಗಿ ನೀವು ಸ್ಟೈಪಂಡ್ ಏನೋ 6,000 ಕೊಟ್ಬಿಡ್ತೀರಿ. 3 ವರ್ಷ ಮುಗಿದ ನಂತರ ನಾನು ಏನ್ ಮಾಡ್ಲಿ? ಇದಕ್ಕೆ ಪ್ರತಿ ಒಬ್ಬ BSc ಕಂಪ್ಲೀಟ್ ಮಾಡಿರೋನಿಗೆ ಬೇಸಿಕ್ ಸ್ಯಾಲರಿ ಬಂದು 25,000 ಪ್ಲಸ್ ಇದೆ. ಯಾವುದೇ IT ಇಂಡಸ್ಟ್ರಿಗೆ ಹೋದ್ರು 15,000 ರಿಂದ 18,000, 20,000 ಕೊಡ್ತಾ ಇದ್ದಾರೆ. ಅದು ಇನ್ ವಿಚ್ ಇವ್ರೇನೋ ಜಾಬ್ ರೋಲ್ ಹೆಡ್ ಚೆಫ್ ಎಲ್ಲ ತಗೊಂಡ್ಬಿಟ್ರೆ ದೆಲ್ ಬಿ ಅರ್ನಿಂಗ್ ಲೈಕ್ ಎನಿಥಿಂಗ್. ಅಂದ್ರೆ 45,000, 50,000 ಹೋಟೆಲ್ ಅವ್ರು ನಿಮ್ಮಿಂದ ಇರ್ತಾರೆ. ದೆಲ್ ಬಿ ಟ್ರೀಟಿಂಗ್ ಯು ಲೈಕ್ ಎನಿಥಿಂಗ್. ನಿಮಗೆ ಒಂದು ಕಾರ್ ಕೊಡ್ತಾರೆ. ಅಂದ್ರೆ ಇವಾಗ ಎಲ್ಲರದು ಮೈಂಡ್ ಸೆಟ್ ಹೆಂಗಿದೆ, ಅಡಿಗೆ ಭಟ್ಟ ಆಗಲ್ಲ ನಾನು ಅನ್ನೋ ಥರ ಇವಾಗಿನವ್ರು ಅನ್ಕೊಂಡಿದ್ದಾರೆ. ಬಟ್ ಆ ಹೆಡ್ ಚೆಫ್ ಇರೋ ವ್ಯಾಲ್ಯೂ ಜನರಿಗೆ ಗೊತ್ತಿಲ್ಲ. ಸೊ BSc ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಸ್ಟಾರ್ಟಿಂಗ್ ಇಟ್ ಸೆಲ್ಫ್ ದೇ ಅರ್ನ್ 28 ಬೇಸಿಕ್. ಅದಕ್ಕೆ ನಮ್ಮ ಕೇಳೋರಿಗೆ 28,000 ಕೇವಲ ಬೇಸಿಕ್ಕು. ಅದ್ರದ್ದೆಲ್ಲ ಸೇರಿದ್ರೆ 50,000 ರಿಂದ 60,000 ರೂಪಾಯಿವರೆಗೆ ಹೋಗುತ್ತೆ ಅನ್ನೋದನ್ನು ಹೇಳ್ಬಿಡೋಣ. ಎರಡನೇದು ಕೋರ್ಸ್ ಬರೋದು ಡಿಪ್ಲೊಮೊ ಇನ್ ಹಾಸ್ಪಿಟಾಲಿಟಿ ಆ್ಯಂಡ್ ಹೋಟೆಲ್ ಆಪರೇಷನ್ಸ್. ಇದು ಏನು ಜಾಬ್ ರೋಲ್? ಇದು ಸಪೋರ್ಟಿಂಗ್ ಶೆಫ್ ಇರುತ್ತೆ, ಆಮೇಲೆ ಬೆಡ್ಡಿಂಗ್ ಸ್ಟಾಫ್ಗಳು, ಆ ನಂತರ ರಿಸೆಪ್ಷನಿಸ್ಟ್ಗಳು, ಈ ಥರ ಜಾಬ್ ರೋಲ್ಸ್ಗಳಿಗೆ ಇದನ್ನು ಇದು ಮಾಡ್ತೀವಿ ಸರ್. ಇದರಲ್ಲಿ ಹೇಗಾಗತ್ತೆ ಅಂದರೆ, ಈ ಕೋರ್ಸನ್ನು ಕಂಪ್ಲೀಟ್ ಮಾಡೋರಿಗೆ ಸಬ್ ಸ್ಟಾಫ್ ಥರ ನೋಡ್ತಾರೆ. ಸೊ ಇದರಲ್ಲಿ ಹೇಗಂದ್ರೆ, ಇದು 1 year ಕೋರ್ಸ್ ಆಗುತ್ತೆ, ಮುಗಿತಿದ್ದಂಗೆ ಸೊ ದೇ ವಿಲ್ ಗೆಟ್ ಜಾಬ್ಸ್. ಅಂದ್ರೆ ಇದರಲ್ಲಿ 18,000 to 20,000 ತನಕ ಸಿಗುತ್ತೆ. ಜಾಸ್ತಿನೇ ಸಿಗುತ್ತೆ, ಬಟ್ ನಾವು 18,000 to 20,000 ಅಂತ ಹೇಳೋಣ, ಮಿನಿಮಮ್ ಹೇಳೋಣ. ಸೊ ಆ ತರ ವರ್ಕ್ ಆಗುತ್ತೆ ಸರ್ ಇದು. ಈ ಒಂದು 10ನೇ ಕ್ಲಾಸ್ ಪಾಸ್ ಆದವರು, ಮಧ್ಯದಲ್ಲಿ ಬಿಟ್ಟೋದವರು, ಕಲಿಯೋದಕ್ಕೆ ಸಾಧ್ಯ ಇಲ್ಲದೆ ಬಿಟ್ಟಿರೋರು, ಅಥವಾ ಆರ್ಥಿಕ ದುರ್ಬಲರಾಗಿ ಬಿಟ್ಟಿರೋರು, ಈ ತರದವ್ರು ಇರ್ತಾರೆ. ಅವ್ರಿಗೋಗಿ ಇನ್ನೊಂದು ವಿಶೇಷ ಕೋರ್ಸ್ ಮಾಡಿದಾರಲ್ಲ, ಇದರದ್ದು ಹೇಗಿರುತ್ತೆ ಸರ್? ಇದು ಬಂದು 2 years ಕೋರ್ಸ್ ನ ಪ್ಲಾನ್ ಮಾಡಿದೀವಿ, ಅಂದ್ರೆ 24 months. ಇವಾಗ ನಥಿಂಗ್ ಬಟ್ ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ ಅಂಡ್ ಆಪರೇಷನ್ಸ್ ಇದು ಸೇಮ್ ಇರುತ್ತೆ. ಬಟ್ ಈ
ಹುಡುಗರಿಗೆ ಸ್ವಲ್ಪ ಟ್ರೈನಿಂಗ್ ಅಧಿಕ ಬೇಕಾಗಿರುತ್ತೆ. ಸೊ ಜಾಬ್ ರೋಲ್ಸು ಇವಾಗ ಡಿಪ್ಲೊಮೊ ಇನ್ ಹಾಸ್ಪಿಟಲ್ ಆ್ಯಂಡ್ ಆಪರೇಷನ್ಸ್ ಇದು ಎರಡು ಸೇಮ್ ಇರುತ್ತೆ. ಬಟ್ ಈ ಹುಡುಗರಿಗೆ ಸ್ವಲ್ಪ ಟ್ರೈನಿಂಗ್ ಜಾಸ್ತಿ ಬೇಕಾಗುತ್ತೆ ಅಂತ ಸೊ ಇದನ್ನು 2 years ಕೋರ್ಸ್ ಡಿಸೈನ್ ಮಾಡಿದ್ದೀವಿ. ಆ ನಂತರ 2 years ಅವರು ಇಂಡಸ್ಟ್ರಿ ಜೊತೆ ಎಕ್ಸ್ಪೋಜರ್ ಆಗಿ ಇವಾಗ ಕೆಲಸ ಮಾಡಿದ್ಮೇಲೆ ದೇ ವಿಲ್ ಆಲ್ಸೋ ಫೀಲ್ ಕಾನ್ಫಿಡೆಂಟ್. ದೇ ವಿಲ್ ಆಲ್ಸೋ ಗೆಟ್ ಅರೌಂಡ್ 18 20 ಸಾವಿರ ತನಕ ಅವರು ಸ್ಯಾಲ್ರಿ ತೊಗೊತಾ ಇದ್ದಾರೆ, 15,000 ತೊಗೊತಾ ಇದ್ದಾರೆ. ಇಟ್ ವಿಲ್ ಬಿ ಗುಡ್. ಅಂದ್ರೆ ಮನೇಲಿ ಕೂರೋಕ್ಕಿಂತ ಅಟ್ಲೀಸ್ಟ್ ಇಫ್ ದೇ ಟ್ರೈ ಸಮಥಿಂಗ್ ಅಲ್ವಾ. ಹೌದು, ನಾನು ಅವಾಗಲೇ ಹೇಳ್ದಂಗೆ ತುಂಬಾ ಭೂಮಿ ಇದೆ ಸರ್. 2047 ಒಳಗೆ ಈವನ್ ಟೈರ್ 3 ಸಿಟೀಸ್ ಕೂಡ ದೇ ವಿಲ್ ಬಿ ಹ್ಯಾವಿಂಗ್ ಅಟ್ಲೀಸ್ಟ್ 1 5 star to 3 star ಹೋಟೆಲ್. ಪೂರ್ಣ ಅವರೇ, ಇಲ್ಲಿ ನನಗೆ ಇನ್ನೊಂದು ಮುಖ್ಯವಾದಂಥ ಪ್ರಶ್ನೆ ಬರುವಂಥದ್ದು, ಉಚಿತವಾದಂತಹ ವಸತಿ ಅಂತ ಹೇಳಿದ್ರಿ, ಉಚಿತವಾದಂತಹ ಪ್ರವೇಶ ಅಂತ ಹೇಳಿದ್ರಿ. ಹಾಗಿದ್ರೆ ಎಷ್ಟು ಜನರಿಗೆ ಈ ಥರದ ಒಂದು ಪ್ಲೇಸ್ಮೆಂಟ್ ಮಾಡೋದಕ್ಕೆ ಅಥವಾ ಅಡ್ಮಿಷನ್ ತಗೊಳ್ಳೋದಕ್ಕೆ ಅವಕಾಶ ಕೊಡ್ತಾ ಇದ್ದೀರಿ? ಸೊ ಇವಾಗ ನಮ್ಮ ಪ್ಲಾನ್ ಪ್ರಕಾರ ಆಲ್ ಓವರ್ ಕರ್ನಾಟಕದಿಂದ 2000+ ಮೆಂಬರ್ಸಿಗೆ ತಗೋಬೇಕು. ಬಟ್ ಇನ್ ವಿಚ್ ಆಲ್ರೆಡಿ ನಾವು ಸುಮಾರು ಜಾಬ್ ಫೇರ್ಸ್ ಅಟೆಂಡ್ ಆಗಿದ್ದೀವಿ. ಚಿಕ್ಕಮಂಗ್ಳೂರು ಆಗಲಿ, ಬೆಂಗಳೂರು ಆಗಲಿ, ಸುಮಾರು ಡಿಸ್ಟಿಕಲ್ಲಿ, ಶಿವಮೊಗ್ಗ ಆಗಲಿ, ಎಲ್ಲ ಕಡೆ ಅಟೆಂಡ್ ಮಾಡಿ ಆಲ್ಮೋಸ್ಟ್ 800+ ಕ್ಯಾಂಡಿಡೇಟ್ಸ್ ನಮಗೆ ಅವಾಗಲೇ ರಿಜಿಸ್ಟರ್ ಆಗಿದ್ದಾರೆ. ಫಸ್ಟ್ ನಾವು ಒಂದು ಸ್ಮಾಲ್ ಇಂಟರ್ವ್ಯೂ ಥರ ಕಂಡಕ್ಟ್ ಮಾಡಿಬಿಟ್ಟೆ ತೊಗೊತಾ ಇದ್ದೀವಿ. ಈವನ್ ಇಫ್ ವಿ ಗೆಟ್ 5,000+ ರಿಜಿಸ್ಟ್ರೇಷನ್ಸ್ ಅಲ್ವಾ, ತುಂಬ ಕ್ಯಾಂಡಿಡೇಟ್ಸ್ ಇವಾಗ 2000 ಫಿಲ್ ಆದ್ರೂ ನಾನು ಔಟ್ ಆಫ್ ಸ್ಟೇಟ್ ಕೂಡ ಆಲ್ ಓವರ್ ಸೌತ್ ಇಂಡಿಯಾ ಕೂಡ ನಾನು ಅವ್ರಿಗೆ ಪ್ಲೇಸ್ಮೆಂಟ್ಸ್ ಮಾಡೋಕ್ಕೆ ರೆಡಿ ಇದ್ದೀನಿ ಸರ್. ಫ್ರೀ ಆಫ್ ಕಾಸ್ಟ್ ವಿತ್ 6,000 rupees per month ಸ್ಟೈಪೆಂಡ್. ಅಡ್ಮಿಷನ್ ಅಂತಂದ ಕೂಡಲೇ ಯಾವುದೇ ಕೋರ್ಸ್ಗೆ ಲಾಸ್ಟ್ ಡೇಟ್ ಅಂತ ಇರುತ್ತೆ. ನಿಮ್ದು ಏನಾದ್ರು ಲಾಸ್ಟ್ ಡೇಟ್ ಇಟ್ಟಿದ್ದೀರಾ? July 31st ಇಸ್ ದ ಲಾಸ್ಟ್ ಡೇಟ್ ಸರ್. ಕೋರ್ಸಸ್ ಎಲ್ಲ September 1st ಇಂದ ಎಲ್ಲದು ಸ್ಟಾರ್ಟ್ ಆಗ್ತದೆ. July 31st ಗೆ ವಿ ಆರ್ ಸ್ಟಾಪಿಂಗ್ ದ ಅಡ್ಮಿಷನ್ಸ್ ಆರ್ ರಿಜಿಸ್ಟ್ರೇಷನ್ ಸರ್. ಆಫ್ಟರ್ ದಟ್ ನಾವೇನ್ ಮಾಡ್ತೀವಿ, ಸೊ ಅವ್ರಿಗೆ ಇಂಟರ್ವ್ಯೂಸ್ ಕಂಡಕ್ಟ್ ಮಾಡಿ ಎಲ್ಲ ಮಾಡಿಬಿಟ್ಟು ಸೊ ಫ್ರಮ್ September 1st ದೇ ವಿಲ್ ಬಿ ಸ್ಟಾರ್ಟ್ ವರ್ಕ್. ಸೆಪ್ಟೆಂಬರ್ದಿಂದ ಕೆಲಸ ಶುರುವಾಗುತ್ತೆ. July 31 ಕೊನೆಯ ದಿನಾಂಕ ಆಗಿರುತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಇಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂತಂದ್ರೆ ಎಲ್ಲ ಹಾಕ್ಬೇಕು ಅವರು. ನಂದು ಕಾಂಟ್ಯಾಕ್ಟ್ ನಂಬರ್ ನಾನು ಹೇಳ್ತೀನಿ ಫಸ್ಟ್. ಸೊ ನಾನು ರಿಪೀಟ್ ಮಾಡ್ತೀನಿ 2 times. ಸೊ ಸ್ಲೋಲಿನೇ ಹೇಳ್ತೀನಿ. ಸೊ ಪ್ಲೀಸ್ ಕೇಳಿಸ್ಕೊಳ್ಳಿ, ನೋಟ್ ಡೌನ್ ಮಾಡ್ಕೊಳ್ಳಿ. 94 802 182 48. ಐ ವಿಲ್ ರಿಪೀಟ್ ಒಂದ್ಸಲ, ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. 94 802 182 48. ಮತ್ತೆ ನನ್ನ ಮೇಲ್ ID ಕೂಡ ಹೇಳ್ತೀನಿ, ಆರ್ಯ ಚಾರಿಟಬಲ್ ಟ್ರಸ್ಟ್ ಶಿವಮೊಗ್ಗ @gmail.com. ಆರ್ಯ ಚಾರಿಟಬಲ್ ಟ್ರಸ್ಟ್ ಶಿವಮೊಗ್ಗ @gmail.com. ನಾನು ಇನ್ನೊಂದ್ಸರಿ ವಿತ್ ಸ್ಪೆಲ್ಲಿಂಗ್ ಹೇಳ್ತಾ ಹೋಗ್ತೀನಿ. AARYACHARITABLE TRUST ಶಿವಮೊಗ್ಗ SHIVAMOGGA@gmail.com. ಇಂಟ್ರೆಸ್ಟ್ ಇರೋರು ನಿಮಗೆ ಒಂದು ಮೇಲ್ ಹಾಕಬೇಕು ಅಂತ ಒಂದು ಮೇಲ್ ಅಥವಾ ನನಗೆ ಕಾಲ್ ಮಾಡಿ ಒಂದು ವಾಟ್ಸಪ್ಪಲ್ಲಿ ಒಂದು ಸ್ಮಾಲ್ ಮೆಸೇಜ್, ಹಾಯ್ ಸರ್ ಐ ಆಮ್ ಇಂಟ್ರೆಸ್ಟೆಡ್, ಐ ಆಮ್ ಸೋ ಅಂಡ್ ಸೋ ಅಂದರೆ ಅವರ ಹೆಸರು, ಅಡ್ರೆಸ್ಸು, ವಿಳಾಸ, ಅವ್ರ ಮೊಬೈಲ್ ನಂಬರು, ಅವ್ರು ಏನು ಓದಿದ್ದಾರೆ, ಯಾವ ಕೋರ್ಸಲ್ಲಿ ಇಂಟ್ರೆಸ್ಟೆಡ್ ಇದ್ದಾರೆ, ಇದಿಷ್ಟು ನನಗೆ ಮೆಸೇಜು, ಮೇಲ್ ಅಥವಾ ಫೋನ್ ಮಾಡಿದ್ರು ಫ್ರಮ್ ಮಾರ್ನಿಂಗ್ 10 to 8 ನಮ್ಮ ಸ್ಟಾಫ್ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಅಲ್ಲಿ ಇರ್ತಾರೆ ಕೂಡ. ವಿತಿನ್ 24 hours ಅಲ್ಲಿ ನಮ್ಮ ಸ್ಟಾಫ್ ಕಡೆಯಿಂದ ನಿಮ್ಗೊಂದು ಕಾಲ್ ಬಂದು ಕನ್ಫರ್ಮೇಷನ್ ಸಿಗುತ್ತೆ. ಆ ಸಮಯದಲ್ಲೇ ಅವರು ಬಯೋಡೇಟಾವನ್ನು ಏನಾದರೂ ಹಾಕಬೇಕಾಗುತ್ತಾ? ಬಯೋಡಾಟಾ ಆಫ್ಟರ್ ದಟ್ ವಿಲ್ ಕಲೆಕ್ಟ್ ಸರ್. ಅಂದ್ರೆ ರಿಜಿಸ್ಟ್ರೇಷನ್ ಫಾರ್ಮ್ ಒನ್ಸ್ ಅವ್ರು ಇದನ್ನ ಮಾಡಿದ್ಮೇಲೆ ವಿಲ್ ಸೆಂಡ್ ದೆಮ್ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ನ ನಾವು ಅವರಿಗೆ ಕಳ್ಸಿಕೊಡ್ತೀವಿ. ಅದನ್ನ ಅವ್ರು ಫಿಲ್ ಮಾಡಿ ಕಳ್ಸಿದ್ರೆ ಆಯ್ತು. ಇಲ್ಲ ಸರ್ ನಮಗೆ ಗೊತ್ತಾಗಲ್ಲ, ತಿಳಿತಾ ಇಲ್ಲ ನಮಗೆ ಮಾಡಕ್ಕೆ ಅಂತಂದ್ರೆ ಅದನ್ನ ನಮ್ಮ ಸ್ಟಾಫಿನ ರಿಜಿಸ್ಟ್ರೇಷನ್ ಫಾರ್ಮ್ನ ಫಿಲ್ ಮಾಡ್ತಾರೆ. ಇನ್ನು ವರುಣ್ ಅವರೇ, ತಾವು ಹೇಳಬೇಕಿದ್ರೆ ಶಿವಮೊಗ್ಗ ಅಂತ ಹೇಳ್ಬಿಟ್ರಿ. ಹಾಗಿದ್ರೆ ಶಿವಮೊಗ್ಗಕ್ಕಷ್ಟೇ ಸೀಮಿತನಾ ಇದೆ ಸರ್? ಆಲ್ ಓವರ್ ಕರ್ನಾಟಕದಲ್ಲಿ ಆಲ್ ಡಿಸ್ಟ್ರಿಕ್ಸ್, ಟೈರ್ 2 ಟೈರ್ 3 ಸಿಟೀಸ್ ಆಗಿರಲಿ ಎಲ್ಲ ಡಿಸ್ಟ್ರಿಕ್ಸ್ ಅಲ್ಲೂ ನಡೀತಾ ಇದೆ. ಮೇಜರ್ಲಿ ಬ್ಯಾಂಗ್ಳೂರು, ಮೈಸೂರು, ಹುಬ್ಳಿ, ದಾವಣಗೆರೆ, ಹಾವೇರಿ, ಶಿವಮೊಗ್ಗ, ಗದಗ, ಕರ್ನಾಟಕದಾದ್ಯಂತ ಯಾವುದೇ ವಿದ್ಯಾರ್ಥಿ ಇದ್ರೂ ಕೂಡ ಅವರಿಗೆ ಅವಕಾಶವನ್ನು ಕೊಡ್ತೀರಿ. ವಿದ್ಯಾರ್ಥಿನಿಯರಿಗೂ ಅವಕಾಶ ಇದೆಯಾ? ಇದೆ ಸರ್. ಆಕ್ಚುಲಿ ಸ್ಮಾಲ್ ಡಾಟಾ ಹೇಳ್ತೀನಿ. ಏನಂತಂದ್ರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಸೆಕ್ಟರ್ ಅಲ್ಲಿ 63% ಫೀಮೇಲ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಹೆಣ್ಮಕ್ಳಿಗೆ ಈ ಕೋರ್ಸ್ ಯಾವ ತರ ಸಪೋರ್ಟ್ ಮಾಡ್ತದೆ ಲಾಸ್ಟ್ 1 year ಇಂದ ನೋಡ್ತಾ ಇದೀನಿ ಅಂತಂದ್ರೆ, ಕೆಲವು ಹೆಣ್ಮಕ್ಳು ನಮ್ಮ ಹತ್ರನೇ ಬಂದು ಹೇಳ್ತಾರೆ, ಸರ್ ನಮಗೆ ಮದುವೆ ಮಾಡಿ ನಮ್ಮ ಲೈಫೇ ಸ್ಪಾಯ್ಲ್ ಮಾಡಿರೋರು. ಯಾಕೆ ಅಂತಂದ್ರೆ ಫಿನಾನ್ಷಿಯಲಿ ತುಂಬಾ ತೊಂದರೆ ಇದೆ, ಕರೆಕ್ಟು, ಬಟ್ ಓದ್ಸಕ್ಕೆ ಫೀಸ್ ಇರಲಿಲ್ಲ, ನಮ್ಮ ತಂದೆ ಹತ್ರ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ. ಸೊ ಅಂಥ ಟೈಮಲ್ಲಿ ಈ ಕೋರ್ಸ್ ಬಂತು. ಸೊ ದಟ್ ನಮ್ಮ ಫ್ಯೂಚರ್ ನಮಗೆ ಇವಾಗ ಅಟ್ಲೀಸ್ಟ್ ನಮ್ಮ ಕೈಯಲ್ಲಿದೆ, ಒಂದು ಡಿಗ್ರಿ ಅಂತ ಆಗಿದೆ. ಸೊ ನಾವು ವರ್ಕ್ ಮಾಡ್ತೀವೋ ಬಿಡ್ತೀವೋ ಅಟ್ಲೀಸ್ಟ್ ಒಂದು ಡಿಗ್ರಿ ಅನ್ನೋದು ಕೈಯಲ್ಲಿದೆ, ನಮ್ಮ ಫ್ಯೂಚರ್ ಅಟ್ಲೀಸ್ಟ್ ನಾವು ಸೇಫ್ ಆಗಿದ್ದೀವಿ ಅನ್ನೋದೊಂದು ನಮಗೆ ಹೆಣ್ಮಕ್ಳು ಇವಾಗಲೂ ಹೇಳ್ತಾರೆ. ಶಿವಮೊಗ್ಗದವರಾದ್ರೆ ನಿಮ್ಮ ರವೀಂದ್ರ ನಗರದಲ್ಲಿ ಇರತಕ್ಕಂಥ 5ನೇ ರಸ್ತೆ ಶಿವಮೊಗ್ಗದಲ್ಲಿ ಬಂದು ನಿಮ್ಮನ್ನ ಭೇಟಿ ಮಾಡಬಹುದು. ಇಲ್ಲ ನಿಮಗೆ ಫೋನ್ ಮುಖಾಂತರ ಇಲ್ಲ ಮೇಲ್ ಮುಖಾಂತರನೂ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಇದು ನಿಮ್ಮ ಮೊದಲ ಹೆಜ್ಜೆ ಅಂತಂದ್ರೆ ವರುಣ್ ಅವರೇ, ಮುಂದೆ ಏನು ಯೋಚನೆ ಇಟ್ಕೊಂಡಿದ್ದೀರಿ? ಸರ್ ನಂದೇನಿದೆ ಅಂತಂದರೆ ಫಸ್ಟ್ ನಾನು ಈ ವರ್ಷನೇ ನನಗೆ ಆಲ್ ಓವರ್ ಸೌತ್ ಇಂಡಿಯಾ ಈ ಪ್ರಾಜೆಕ್ಟ್ ರನ್ ಮಾಡಿ 10,000 ಕ್ಯಾಂಡಿಡೇಟ್ಸ್ ಕೊಡಿ ಅಂತಂದರು.
ಬಟ್ ನಾನು ಫಸ್ಟು ಎಲ್ಲ ನಮ್ಮ ಕರ್ನಾಟಕದಲ್ಲಿರೋ ಸ್ಟೂಡೆಂಟ್ಸಿಗೆ ರೀಚ್ ಆದರೆ ಸಾಕು, ಯಾಕಂದರೆ ಅವಶ್ಯಕತೆ ಇರೋರಿಗೆ ನಾವು ರೀಚ್ ಆಗೋದಕ್ಕೆ ಕಷ್ಟ ಆಗ್ತಾಯಿದೆ. ಫಸ್ಟ್ ಕರ್ನಾಟಕದಲ್ಲಿರೋ ಸ್ಟೂಡೆಂಟ್ಸಿಗೆ ರೀಚ್ ಆಗೋಣ, ಆ ನಂತರ ಆಲ್ ಓವರ್ ಸೌತ್ ಇಂಡಿಯಾ ಕವರ್ ಮಾಡೋಣ ಅನ್ನೋದು ನನ್ನ ಏಮ್ ಇದೆ ಸರ್. ನಿಮ್ಮ ಒಂದು ಉದ್ದೇಶ ಈಡೇರಲಿ ವರುಣವರೇ. ಅದಕ್ಕಿಂತ ಹೆಚ್ಚಾಗಿ ಕರ್ನಾಟಕದಾದ್ಯಂತ 2,000 ವಿದ್ಯಾರ್ಥಿನಿಯರಿಗೆ ಉಚಿತ ಊಟದ ವ್ಯವಸ್ಥೆಯೊಟ್ಟಿಗೆ 6,000 ರೂಪಾಯಿ ಮಾಸಿಕ ಸ್ಟೈಪಂಡನ್ನು ಕೂಡ ಪಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದೀರಿ. 10ನೇ ಕ್ಲಾಸಿಂದ ಹಿಡಿದು ಡಿಗ್ರಿವರೆಗೆ ಎಲ್ಲರಿಗೂ ಇಲ್ಲಿ ಮುಕ್ತ ಅವಕಾಶ ಇದೆ. ಎಲ್ಲವೂ ಉಚಿತವಾಗಿರುವುದರಿಂದ ನಮ್ಮ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಅನ್ನೋ ಆಶಯದೊಂದಿಗೆ ನಮಸ್ಕಾರ, ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇದುವರೆಗೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಮುಗಿದ ನಂತರ ಮಾಸಿಕ 6,000 ರೂಪಾಯಿಗಳ ವಿದ್ಯಾರ್ಥಿ ವೇತನದೊಂದಿಗೆ ಹೋಟೆಲ್ ಮ್ಯಾನೇಜ್ಮೆಂಟಿನ ಕೋರ್ಸಿಗೆ ಉಚಿತವಾಗಿ ಪ್ರವೇಶ ಪಡೆಯುವ ಅವಕಾಶ ಕುರಿತು ಆರ್ಯ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ GR ವರುಣ್ ಅವರೊಂದಿಗೆ ಸಂವಾದ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿ ಹಾಗೂ ಚಿತ್ರದುರ್ಗದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್ ಅವರು.